ರಾಜ್ಯ ರಾಜಕಾರಣದ ಭವಿಷ್ಯ ಹೇಗಿದೆ? ಈಗ ನೋಡಿ, ಮನುಷ್ಯನಿಗೆ ತಾಳಿದವನು ಬಾಳಿಯ ಅನ್ನುವಂಥ ತಾಳ್ಮೆ ಇರಬೇಕು. ನನಗೆ ನಿಮ್ಮ ಮನಸ್ಸಲ್ಲಿ ಯಾಕೆ ಕೇಳ್ತೀರ ನನಗೆ ಅರ್ಥ ಆಗಿದೆ. ನನಗೆ ನೀವು ಡೈರೆಕ್ಟ್ ಪ್ರಶ್ನೆ ಕೇಳಿದಿದ್ರೂ ಇಲ್ಲ, ಇವತ್ತಿನ ಸಂದರ್ಭದಲ್ಲಿ ವಿಚಾರವಾಗಿ ಮುಂದೆ ಬರ್ತೀನಿ, ಸಿಎಂ ಕುರ್ಚಿ ಬಗ್ಗೆ ಮುಂದೆ ಬರ್ತೀನಿ. ಅಂದ್ರೆ ಇವತ್ತು ಏನಾಗುತ್ತೆ ಅಂತ ಕೇಳಿದ್ರೆ ನಾನು ರಾಷ್ಟ್ರಕ್ಕೇನು ಹೇಳಿದೆ ಅದೇ ನಮ್ಮ ರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೂಡ ದೇಶಕ್ಕೆ ಅನುರಾಧ ನಕ್ಷತ್ರ ಇದೆ. ಅನುರಾಧ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಶನಿ ನಕ್ಷತ್ರ. ಅದು ಶನಿ ಪಂಚಮಕ್ಕೆ ಹೋಗಿ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಅವನು ಧನಸ್ಸಿಗೆ 7ನೇ ಮನೆ ಆಗ್ತಾನೆ, ಒಟ್ಟಲ್ಲಿ ದೇಶಕ್ಕೆ 8ನೇ ಮನೆ ಆಗ್ತಾನೆ ಅವನು. ಅಲ್ಲಿ ಹೋದಾಗ ನೋಡಿ, ನೀವು ಯಾವ್ದಾದ್ರು ಒಂದು ರಾಜ್ಯ ಶಾಂತವಾಗಿ ತೋರಿಸ್ಬಿಡಿ ನೋಡೋಣ ನನಗೆ. ನೀವು ಎಲ್ಲ ಶಾಂತಿ ಇದೆಯಾ? ತಮಿಳುನಾಡು ಭಾಷಾ ಗಲಾಟೆ, ಇಲ್ಲಿ BJP ಕುಸಿತಾ ಇದೆ, ಇವರು ರಾಜ್ಯಭಾರ ಮಾಡ್ತಿದ್ದಾರೆ, ಮಾಡೋಕ್ಕಾಗ್ತಾ ಇದೆಯಾ? ಹನಿ ಟ್ರ್ಯಾಪು ಅಂತಾರೆ, 60% ಕಮಿಷನ್ನು ಅಂತಾರೆ. ಅವ್ರ ಮೇಲೆ ಎಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ. ರಾಜಣ್ಣವ್ರು ರಾಜ ಇದ್ದಂಗಿರ್ಬೋದು, ಯಾರಿಗೂ ಬೇಕಿಲ್ಲ ಅಷ್ಟೇ. ಎಲ್ಲ ಕಡೆ ತೋರಿಸಿ. ಮಹಾರಾಷ್ಟ್ರ ಗಲಾಟೆ ಆಗ್ತಿಲ್ವ? ನೋಡಿ ನೋಡಿ, ಎಲ್ಲಿ ಗಲಾಟೆ ಇಲ್ಲ. ಆಯಿತು, ಈಗ BJP ಡೆಲ್ಲಿಲಿ ಗೆಲ್ತು, ಅಲ್ಲೇ ಎಲ್ಲ ಸುಗಮವಾಗಿ ನಡೀತಾ ಇದೆಯಾ? ಅಲ್ಲೂ ಕೂಡ ತಮಗೆ ಕಾಣ್ತಾ ಇಲ್ಲ ಇದ್ರಿಗೆ. ಪಂಜಾಬ್ ನಡೀತಾ ಇದೆಯಾ? ಹರಿಯಾಣ ನಡೀತಾ ಇದೆಯಾ? ಇದಕ್ಕೆಲ್ಲ ಒಂದೇ ಉತ್ತರ ಕೊಡ್ತೇನೆ ನಿಮಗೆ. ಇಲ್ಲೂ ಕೂಡ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯ ನನಗೆ ಪರಿಚಯ ಇದೆ. ಅರೆ, ನಾನು ಅವ್ರನ್ನೇನು ಕೇಳೋಕ್ಕೆ ಹೋಗಿಲ್ಲ, ನಾನು ಯಾರನ್ನು ಕೇಳೋ ಅಭ್ಯಾಸ ಇಲ್ಲ. ದೇವರಾಜ ಅವಸ್ಥೆ ಏನು ಕೇಳಿಲ್ಲ ನಾನು. ಇಂದಿರಾ ಗಾಂಧಿ ನಾನೇ ಚಿಕ್ಕಬಳ್ಳೂರು ಕರ್ಕೊಂಬಂದು ಗೆಲ್ಲಿಸಿ ಪ್ರಧಾನಮಂತ್ರಿ ಮಾಡಿ ಅವ್ರ ಜೊತೆ ಇದ್ದೆ. ಧರ್ಮಸ್ಥಳದ ಶುಭಂತ ಘೋಷಣೆ ಕೊಟ್ಟಿದ್ದೇನೆ. ನಾನು ಯಾವತ್ತೂ ಏನು ಕೇಳೋದು ಅಭ್ಯಾಸ ಇಲ್ಲ. ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೆ, ಯಾರು ಬಂದು ಭಿಕ್ಷೆ ಬೇಡಲ್ಲ ಅಂತ. ನಾನು ಯಾರನ್ನೂ ಭಿಕ್ಷೆ ಬೇಡ, ಯಾರ ಮನೆಗೆ ಹೋಗಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಮನುಷ್ಯನಿಗೆ ಆಯುಸ್ಸೊಂದು ಆರೋಗ್ಯ ಅಂತ ಇದ್ದು ಆಯುಸ್ಸು ಹೊಂದಿದ್ದರೆ ಏನು ಬೇಕಾರಾಗ್ಬೋದಲ್ಲ. ಈ ಹೊತ್ತಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಗ್ಯ ಇರೋದು ನಾನು ನೋಡೋಕ್ಕೆ ಬಯಸ್ತೇನೆ ಅಷ್ಟೇ. ಜಾತಿ ಇದೆ, ಎಲ್ಲ ಇದೆ, ಅವರಿಗೆ ಬುದ್ಧಿವಂತಿದ್ದಾರೆ. ಇಷ್ಟು ವಿಶೇಷವಾದ ಅವಧಿಯಲ್ಲಿ ಅವರಷ್ಟು ಹಣಕಾಸಿನ ಬಜೆಟ್ ಕೀರ್ತಿ ಗಳಿಸಿದ್ದಾರೆ, 7 ವರ್ಷ ಮಾಡಿದ್ದಾರೆ. ಆರೋಗ್ಯದ ಕಡೆ ಗಮನ ಜನ ಕೊಡಲಿ. ಎಷ್ಟು ಕಾಲ ರಾಜಯೋಗ ಇರಬೇಕು ಇದ್ದೇ ಇರುತ್ತೆ. ಆರೋಗ್ಯ ಕೈ ಕೊಡಬಾರ್ದು ಅವರಿಗೆ. ಯಾವತ್ತು ರಾಜ್ಯಗಳಲ್ಲಿ ಯಾವ ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿ ಆಗಲಿ ಅವರು ಬಳಲಿದ್ರೆ, ಆರೋಗ್ಯ ಕೆಟ್ಟಿದ್ರೆ ಆ ರಾಜ್ಯದಲ್ಲಿ ದುಃಖ ಬರುತ್ತೆ, ದಾರಿದ್ರ್ಯ ಬರುತ್ತೆ. ಕುತ್ಕೊಂಡು ಬಜೆಟ್ ಮಂಡಿಸಿದ್ರಿ ಈ ಬಾರಿ ಅಲ್ವಾ? ನೋಡಿ, ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಆರೋಗ್ಯವನ್ನು ಕಾಪಾಡಿಕೊಂಡು ಇರಬೇಕಾದ್ರೆ ಆರೋಗ್ಯಕ್ಕೆ ಪ್ರಾಧಾನ್ಯತೆ ಕೊಡಲಿ. ಆದರೆ ನನ್ನಂಥದ್ದು ಅವರು, ನಾನು ಕೆಟ್ಟವರು ಅಂತ ಹೇಳಲ್ಲ, ಸಮಯೋಚಿತವಾಗಿ ಕೆಲಸ ಮಾಡ್ತಾರೆ. ನೋಡಿ, ಪ್ರಬುದ್ಧತೆಯಿಂದ ಅವರೇ ಬಿಟ್ಕೊಟ್ಟು ಹೋಗ್ತಾರೆ. ಅವರಿಗೆ ಯಾರೇನು ಬೇಕಾದ್ರೂ ಹೇಳಲಿ. ಯಾರು ಬಿಟ್ಕೊಡ್ತಾರೆ? ಯಾರು ಅವರ ಯಾರಿಗೆ ಮಾತು ಕೊಟ್ಟಿದ್ದಾರೋ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ, ನೀವು ಅರ್ಧ ಭಾಗ ಇವು ಅರ್ಧ ಭಾಗ ಅಂತೇಳಿ ಅವರೇ ಕರೆದು ಕೊಟ್ಬಿಟ್ಟು ಹೋಗ್ತಾರೆ. ಅವರೇ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ CM ಆಗಬಾರ್ದು ಅಂತೇಳಿ ಒಂದಷ್ಟು ಜಟಾಪಟಿಗಳು ನಡೀತಾ ಇದೆ. ಅದು ನಡೀಲಿ ಬಿಡಿ, ಅದಕ್ಕೇನಂತೀಗ. ಒಂದು ತಂದೆ ಮಕ್ಕಳೇ ಹೊಂದ್ಕೊಂಡಿರೋಲ್ಲ. ಅಣ್ಣಂಗೆ ಜಾಸ್ತಿ ಕೊಟ್ಟರೆ ಅಪ್ಪ ತಮ್ಮಂಗೆ ಕೊಡಲಿಲ್ಲ, ಹೆಣ್ಮಕ್ಳು ನಮಗೇನು ಕೊಡಲಿಲ್ಲ ಅಂತ ಜಗಳ ಮಾಡ್ತಾರೆ. ಇಂಥ ಒಂದು ರಾಜ್ಯದಲ್ಲಿ ಏನು ಅಷ್ಟು ಮಾತ್ರ ಇದೆ? ಹೇಗೆ ಲೆಕ್ಕಾಚಾರ? DK ಶಿವಕುಮಾರ್ ಅವರ ಈ ವರ್ಷದ ಭವಿಷ್ಯ ಹೇಗಿದೆ? 11ನೇ ಮನೆಗೆ ಶನಿ ಬರ್ತಾನೆ. ಏನೇ ಅವ್ರಿಗೆ ಈ 2 ದಿವಸ, ಗುರುವಾರ ಆಗೋದು, ಶುಕ್ರವಾರ ಶನಿವಾರ 11ನೇ ಮನೆಗೆ ಬರ್ತಾನೆ. ಆದರೆ ಸಮಾಧಾನ ಇರಬೇಕು, ಶಾಂತಿ ಇರಬೇಕು, ಒಂದು ಚೂರು ಮಾತಾಡಬಾರ್ದು. ಮೌನವಾಗಿದ್ದರೆ ರಾಜಲಕ್ಷಣ. ಅದು ಮಾತಾಡಿದ್ರೆ ದುರ್ಬುದ್ಧಿಯ ಲಕ್ಷಣ. ವಿಕಾರದ ಮನಸ್ಸು ತೋರಿಸ್ಬಾರ್ದು ಯಾರಿಗೂ. ವಿಕಾರ ಯಾಕೆ ಬೇಕು ನಿಮಗೆ? ಬರೋದು ತಡೆಯೋಕ್ಕಾಗುತ್ತಾ? ಆಗಲಿಲ್ಲ. ಆಯಿತು, ಅವನು ಕಷ್ಟಪಟ್ಟ ಎಲೆಕ್ಷನ್ಲಿ ಬೇಕಾದ ದುಡ್ಡು ಖರ್ಚು ಓಡಾಡಿದ್ದಾನೆ, ಮಾಡಿದ್ದಾನೆ. ಸಿದ್ದರಾಮಯ್ಯ ಅಷ್ಟ ಕಷ್ಟಪಟ್ಟಿದ್ದಾರೆ, ಅವನು ಆಗಕ್ಕಾಯ್ತಾ? ಆಗಲಿಲ್ಲ. ಅವ್ರು ಸಿದ್ದರಾಮಯ್ಯ ಕೈ ಕೊಟ್ಟೋಯ್ತು. ನಾನು ಮಾತ್ರ ಯಾವತ್ತೂ ಸಿದ್ದರಾಮಯ್ಯ ಇದ್ದಾರೆ, ಅವ್ರು ಹೋಗಬೇಕು, ಶಿವಕುಮಾರ್ ಆಗಬೇಕು ಅಂತ ಹೇಳಿ ನಾನು ಯಾವ ಇಂಟರ್ವ್ಯೂಲಿ ಹೇಳಿಲ್ಲ, ಹೇಳೋದು ಇಲ್ಲ. ನಾನು ನಿನ್ನ ಕಾಲ ಬಂದಿಲ್ಲ ಅಷ್ಟೇ, ಬರಲಿ ಸುಮ್ಮನೆ. ಮೇ 13 ಗುರುಬಲ ಬರುತ್ತೆ. ಅವರೇ ಸಂಯಮ ಒಂದು, ಅವ್ರಿಗೆ ಒಂದೇನೋ ದೇವರೇ ಬುದ್ಧಿ ಕೊಟ್ಟು ಅವರೇ
ಒಳ್ಳೆಯ ರೀತಿ ಅವನು ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಅವನು ಸಿದ್ದರಾಮಯ್ಯನವರ ಆಶೀರ್ವಾದ ತಗೊಂಡೇ ಆ ಸ್ಥಾನದಲ್ಲಿ ಕೂತ್ಕೋಬೇಕು ನನ್ನ ಬಯಕೆ. ಅವನಿಗೆ ಅವರೇ ಗುರು ಅಲ್ವಾ? ಹಾಂ, ಹೌದು, ಕೃಷ್ಣ ನನ್ನ ಗುರು ಅಂತ ಹೇಳ್ತಾನೆ. ಹೌದು, ಕೃಷ್ಣ ಅವರು ಇದ್ದಾರೆ. ಕೃಷ್ಣ ಇರಲಿಲ್ವಲ್ಲ? ಕೃಷ್ಣನ ಕಾಲದಲ್ಲಿ ಮುಖ್ಯಮಂತ್ರಿ ಯಾಕಾಯ್ತು? ಆಗಲಿಲ್ವಲ್ಲ ಅವನು? ನೀವೇ ಅಸೆಂಬ್ಲಿ ಏನು ಮಾಡೋದು ನೀವು ಕೇಳಿಸ್ಕೊಂಡಿರೋರು ನೀವು. ಆಗ್ತಾನೆ. ಸಂಯಮ ಇರಬೇಕು. ಯಾರ ಹತ್ರ ನಾವು ಕಿತ್ಕೊಳ್ಳೋಕೆ ಹೋಗಬಾರ್ದು. ನಮಗೆ ಕೊಡಬೇಕು ಅನ್ನೋ ಬುದ್ಧಿ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಾನು ಅಷ್ಟೇ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ರಾಜ್ಯದ ಜನತೆ ಬರೀ ದರ ಏರಿಕೆ ಅನ್ನೋ ಬಿಸಿಯಲ್ಲೇ ಇದ್ದಾರೆ. ಹಾಲಿನ ದರ ರೇಟ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಿದೆ, ನೀರಿನ ಬಿಲ್ ಜಾಸ್ತಿ ಆಯಿತು, ಬಸ್ ಟಿಕೆಟ್ ದರ ಜಾಸ್ತಿ ಆಗ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ದರದ ಬಿಸಿ ತಡ್ತಾ ಇದೆ. ಜನಸಾಮಾನ್ಯರ ಭವಿಷ್ಯ ಹೇಗಿದೆ ರಾಜ್ಯದಲ್ಲಿ ಗುರುಗಳೇ? ಜನಸಾಮಾನ್ಯರೆಲ್ಲ ಅವರವರ ಪುಣ್ಯದಿಂದ ಅವ್ರ ಬೇಕಿದ್ದಾರೆ. ರಾಷ್ಟ್ರದ ಉದ್ದಕ್ಕೆ ನೋಡಿದ್ರೆ ಆಯಿತು, ನರೇಂದ್ರ ಮೋದಿಯವರು ಒಳ್ಳೆಯ ಪ್ರಧಾನಮಂತ್ರಿಗಳೇ, ಕೆಟ್ಟದ್ದು ತಗೊಂಡಿಲ್ಲ. ಆದರೂ ಕೂಡ ದೇಶದ ಮೇಲೆ ಸಾಲದ ಹೊರೆ ಎಷ್ಟಿದೆ ಲೆಕ್ಕಾಚಾರ ಮಾಡಿ ನೋಡಿದ್ದೀರಾ? ಬಿಡಿ, ಆಯಿತು, ಅದನ್ನು ಬಿಡೋಣ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಯ್ತಾ? ಕೈಗಾರಿಕೆ ಆರಂಭ ಆಗಿದ್ದಾರೆ. ನಮ್ಮ ರಾಜ್ಯನೇ ತಗೊಳ್ಳಿ, HAL, HMT, IT ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಲ್ಲ ಎಲ್ಲನೂ. ಉದ್ಯೋಗ ಹೇಗೆ ಉದ್ಯೋಗವೇ ಇಲ್ಲದೇ ಇದ್ದರೆ ಉದ್ಯೋಗದ ಏನು ಮಾಡ್ತಾನೆ ಸರ್? ಲೂಟಿ ಮಾಡ್ತಾನೆ, ಕಳ್ತನ ಮಾಡ್ತಾನೆ, ಹೆಣ್ಮಕ್ಳು ಹಿಂಸೆ ಮಾಡ್ತಾನೆ. ನಾವೇ ಭಯೋತ್ಪಾದನೆಯನ್ನು ಹುಟ್ಟಾಕ್ತಿದ್ದೀವಲ್ಲ ನಾವೇನೆ. ಇಂಥ ಪ್ರಸಂಗದಲ್ಲಿ ಬೆಲೆ ಜಾಸ್ತಿ ಆಯಿತು ಅಂದರೆ ಏನೀಗ ಗೊತ್ತೇನು? ಜನಕ್ಕೆ ಅದನ್ನ ಬಿಡಬೇಕು. ಅಹೋರಾತ್ರಿಯಲ್ಲಿ ಐಶ್ವರ್ಯ ಆಗಬೇಕು ಅಂತ ಒಂದು ಬಂದ್ಬಿಟ್ಟಿದೆ ಅವರಿಗೆ. ಅದಾಗೋ ಪ್ರಶ್ನೆ ಯಾರನ್ನು ಕೇಳಲ್ಲ. ರಿಯಲ್ ಎಸ್ಟೇಟ್ ಅಂತಾರೆ, ಇಲ್ಲ ಗಣಿ ಅಂತಾರೆ. ಇಲ್ಲ ಅಂದರೆ ಎಲ್ಲ ನಾವು ರಿಲಯನ್ಸ್ ಆಗಬೇಕು, ಇಲ್ಲ ಅಂಬಾನಿ ಆಗಬೇಕು ಅಂತ ಹೋಗ್ತಾರೆ ಅವರು. ಅದು ಅದಾನಿ ಆಗಬೇಕು. ಕಷ್ಟ ಇದೆಯಾ ಹಾಗಾದರೆ ರಾಜ್ಯದ ಜನರ ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ಏನಾದರೂ ಬರುತ್ತಾ? ಯಾಕಂದ್ರೆ ನೀವು ಆಲ್ರೆಡಿ ಹೇಳಿದ್ರಿ ಮಳೆ, ಗಾಳಿ, ಬೆಳೆ ಎಲ್ಲ ಚೆನ್ನಾಗಿ. ನಾನು ಕಷ್ಟ ನೋಡಿ, ಕಷ್ಟ ಸುಖ ಯಾವಾಗಲೂ ಇದ್ದೇ ಇರೋದು. ಕಷ್ಟ ಕೊಡಲಿ ದೇವರು, ನಾವು ಹೇಗೆ ನಿಭಾಯಿಸಬೇಕು, ನಿಭಾಯಿಸೋಕ್ಕೆ ಶಕ್ತಿ ಕೊಡೋದು ಭಗವಂತನ ಕೇಳಬೇಕಷ್ಟೇ. ಕಷ್ಟ ಕೊಡ್ಬೋದು ಸಾಧ್ಯವೇ? ನಾವೇನೇನು ಪಾಪ ಮಾಡಿದ್ದೀವೋ? ಹೌದು, ಈಗ ನೋಡಿ, ಧರ್ಮ ಮಾಡದೇ ಇದ್ಮೇಲೆ ಹೇಳ್ತಾನೆ, ಧರ್ಮಕ್ಕೆ ನೀ ಕೊಡದೇ ಇದ್ದರೆ ನಿನ್ನ ದುಡ್ಡೆಲ್ಲ ವೈದ್ಯಂಗೆ ಹೋಗುತ್ತೆ ಅಷ್ಟೇ. ಡಾಕ್ಟರ್ ಜಾಬ್ ಸೇರುತ್ತೆ, ಕುಯ್ತಾರೆ, ಅವ್ರ ಪ್ರಾಣ ಹೊರಟೋಗುತ್ತೆ. ತುಂಬ ಪ್ರಯತ್ನ ಮಾಡಿ ಉಳಿಲಿಲ್ಲ ನಿಮ್ಮ ಮಗ, ಏನು ಮಾಡಲಿಲ್ಲ ಅಂದ್ಬಿಡ್ತಾರೆ. ನಿನ್ನ ತಂದೆ ಉಳಿಲ್ಲ, ನಿಮ್ಮ ತಾಯಿ ಉಳಿಲ್ಲ ಅಂದ್ಬಿಡ್ತಾರೆ. ಯಾಕದು? ಧರ್ಮದ ಅರ್ಥವನ್ನು ತಿಳ್ಕೋಬೇಕು. ಮನೇಲಿ ಪೂಜೆ ಸಂಕಲ್ಪ ಮಾಡೋರು ಸಾಲದು. ಧರ್ಮ ಅರ್ಥ ಕಾಮೋಕ್ಷ ಸಿದ್ಧಾರ್ಥಮ್ ಅಂತ ಹೇಳುತ್ತಲ್ವ. ಏನಿದೆ ಒಂದು ದಾನ ಕೊಡು. ಯಾವುದೋ ಒಣಗೋಗಿ ಒಣಗಿ ಬೆಳ್ಳಿದೆಲ್ಲ ಕೊಡೋದು ಬ್ರಾಹ್ಮಣಂಗಲ್ಲ. ಶುದ್ಧವಾದ ನೀನು ತಿನ್ನೋಕ್ಕೆ ಉತ್ತಮವಾದ ಕೊಡು. ಬಟ್ಟೆ ದಾನ ಕೊಡ್ತೀಯ, ಅತ್ಯುತ್ತಮವಾದ ಕೊಡು. ನಮ್ಮಲ್ಲಿ ಏನು ಮಾಡ್ತೀವಿ ನಾವು? ಯಾಕೆ ನಿಮಗೆ ಪ್ರಸಂಗ ಹೇಳಿದೆ ಅಂದರೆ, ಇಷ್ಟೆಲ್ಲ ಆದರೂ ಕೂಡ ಈ ವರ್ಷ ಬೆಳೆ ಚೆನ್ನಾಗಿ ಬರುತ್ತೆ, ಮಳೆ ಚೆನ್ನಾಗಾಗುತ್ತೆ. ಆದರೆ ಉತ್ತರ ಭಾರತದಲ್ಲಿ ಬಿರುಗಾಳಿ ಬೀಸಿ ಕೆಲವೊಂದು ಅವಘಡಗಳು ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ರೈತರು ಖುಷಿಯಾಗಿರ್ತಾರೆ. ರೈತರು ಖುಷಿಯಾಗಿರ್ಬೇಕಾದ್ರೆ ರೈತರನ್ನ ಕೆದಕಬಾರ್ದು. ರಾಷ್ಟ್ರ ಆಳೋರು ಅವರ ಸವಲತ್ತು ಕೊಡಬೇಕು. ಅವ್ರಿಗೇನು ತಲಬೇಕು ಅವ್ರಿಗೆ. ಕೃಷಿ ಕ್ಷೇತ್ರ ಎಲ್ಲನೂ ನೀವು ಅವ್ರು ಮಾರೋದೆಲ್ಲ ತಂದ್ಬಿಟ್ಟು ನೀವು ತೊಗೊಂಬಿಟ್ಟು ಉಗ್ರಾಣದಲ್ಲಿ ಹಾಕೊಂಡ್ಬಿಟ್ಟು ನೀವು ಬೆಲೆಗೆ ಮಾರ್ಕೊಂಡು ಬೆಲೆ ಸಿಕ್ಕಿ ಏನು ಮಾಡ್ತಾರೆ ಪಾಪ. ಕೃಷಿ ಕ್ಷೇತ್ರದಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದೀರಿ, ಬೆಲ್ಲದಂಥ ಸುದ್ದಿಯನ್ನು ಕೊಟ್ಟಿದ್ದೀರಿ. ಸಿನಿಮಾ ಕ್ಷೇತ್ರ ಹೇಗಿದೆ ಇವತ್ತು? ಸ್ಯಾಂಡಲ್ವುಡ್ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇತ್ತು. ಪ್ಯಾನ್ ಇಂಡಿಯಾ, ಹಾಲಿವುಡ್ನಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳು, ಎಲ್ಲೋ ಒಂದು ಕಡೆ ಕಳಂಕಗಳು, ಇದನ್ನು ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ಗುರುಗಳೇ, ಹೇಗಿದೆ ಸಿನಿಮಾ ಕ್ಷೇತ್ರ ಈ ವರ್ಷ ಕರ್ನಾಟಕದ ಸ್ಯಾಂಡಲ್ವುಡ್ನಲ್ಲಿ? ನೋಡಿ, ನೀವು ಯಾವ ಸೀರಿಯಲ್ ಬೇಕಾದ್ರೂ ನೋಡಿ,